ದಕ್ಷಿಣ ಕನ್ನಡ ಜಿಲ್ಲೆಯ ಬಾರ್ಲೂರು ಗ್ರಾಮದಲ್ಲಿ ದಿನಾಂಕ 24/12/1935 ಜನಿಸಿದ್ದು ವೃತ್ತಿಯಲ್ಲಿ ಕೃಷಿಕರಾಗಿದ್ದರು. ಬಾಲ್ಯದಲ್ಲಿಯೇ ಸ್ವತಂತ್ರ ಚಳವಳಿ ಪಾಲ್ಗೊಂಡಿದ್ದ ಶ್ರೀಯುತರು ರಸೂರು ಮಹಾಲಿಂಗ ದೇವಸ್ಥಾನದ ಟ್ರಸ್ಟಿಯಾಗಿ, ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಅಧ್ಯಕ್ಷರಾಗಿ, ಶಾರದಾ ಕಾಲೇಜಿನ ಸದಸ್ಯರಾಗಿ ಮತ್ತು ನಿವೇದಿತ ಪ್ರೌಢಶಾಲೆಯ ಸಂಸ್ಥಾಪಕರಾಗಿ, ಬ್ರಸೂರು ಗ್ರಾಮ ಪಂಚಾಯತಿಯ ಸದಸ್ಯರಾಗಿ, ಅಧ್ಯಕ್ಷರಾಗಿ, ತಾಲೂಕು ಡೆವಲಪ್ಮೆಂಟ್ ಬೋರ್ಡ್ನ ಸದಸ್ಯರಾಗಿ, ಜಿಲ್ಲಾ ಪರಿಷತ್ ಸದಸ್ಯರಾಗಿ ಸೇವೆ ಸಲ್ಲಿಸಿ ಶೈಕ್ಷಣಿಕ, ರಾಜಕೀಯ, ಧಾರ್ಮಿಕ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದರು. 1983ರಲ್ಲಿ ಬೈಂದೂರು ವಿಧಾನಸಭಾ ಕ್ಷೇತ್ರದಿಂದ 8ನೇ ವಿಧಾನಸಭೆಗೆ ಆಯ್ಕೆಯಾಗಿದ್ದ ಶ್ರೀಯುತರು 1988ರಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾಗಿಯೂ ಸಹ ಸೇವೆ ಸಲ್ಲಿಸಿದರು. ಹಿರಿಯ ರಾಜಕಾರಣಿ ಶ್ರೀ ಅಪ್ಪನ ಹೆಗಡೆ ಅವರು ದಿನಾಂಕ 7/2/2026 ನಿಧನ ಹೊಂದಿರುತ್ತಾರೆ. ಶ್ರೀ ವೈ.ಎಂ. ವೀರಣ್ಣ ವಿಧಾನಸಭೆಯ ಮಾಜಿ ಸದಸ್ಯರಾಗಿದ್ದ ಶ್ರೀ ವೈ.ಎಂ. ವೀರಣ್ಣ ಅವರು ದಾವಣಗೆರೆಯಲ್ಲಿ ದಿನಾಂಕ 29/3 ವೃತ್ತಿಯಲ್ಲಿ ಕೃಷಿಕರಾಗಿದ್ದು ವ್ಯಾಪಾರದಲ್ಲಿಯೂ ಸಹ ತೊಡಗಿಸಿಕೊಂಡಿದ್ದರು. ದುರ್ಗಾಂಬಿಕಾ ದೇವಸ್ಥಾನ ಧರ್ಮ ಸಂಸ್ಥೆ, ಹಳೆಪೇಟೆ ವೀರಭದ್ರೇಶ್ವರ ದೇವಸ್ಥಾನ ಸಮಿತಿ, AMV ಅನಾಥಾಶ್ರಮದ ಅಧ್ಯಕ್ಷರಾಗಿ, ಚಿತ್ರದುರ್ಗ ಜಿಲ್ಲಾ ದೂರಸಂಪರ್ಕ ಸಲಹಾ ಸಮಿತಿ, ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಮಂಡಳಿ, ಬಾಪೂಜಿ ವಿದ್ಯಾಸಂಸ್ಥೆಯ ಸದಸ್ಯರಾಗಿ ಹಾಗೂ ಚಲನಚಿತ್ರ ನಿರ್ಮಾಪಕರಾಗಿ ಸೇವೆ ಸಲ್ಲಿಸಿದರು. ಪ್ರಧಾನಮಂತ್ರಿಗಳ 20 ಅಂಶಗಳ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ ಅವರು ದೀನದಲಿತರ ಧ್ವನಿಯಾಗಿದ್ದರು. ಶ್ರೀಯುತರು ಶಿಸ್ತು, ನಡವಳಿಕೆ ಮತ್ತು ಜಮೀನ್ದಾರಿ ಮನೆತನದ ಹಿನ್ನೆಲೆಯಲ್ಲಿ ಅವರ ಹೆಸರಿನ ಜೊತೆಗೆ ಯಜಮಾನ್ ಎಂಬ ಬಿರುದು ಸಹ ಸೇರಿಕೊಂಡಿತ್ತು. 1988ರಲ್ಲಿ ದಾವಣಗೆರೆಯ ವಿಧಾನಸಭಾ ಕ್ಷೇತ್ರದಿಂದ 9ನೇ ವಿಧಾನಸಭೆಗೆ ಆಯ್ಕೆಯಾಗಿದ್ದರು. ಹಿರಿಯ ರಾಜಕಾರಣಿ ಶ್ರೀ ವೈ.ಎಂ. ವೀರಣ್ಣ ಅವರು ದಿನಾಂಕ 6/2/2026 ನಿಧನ ಹೊಂದಿರುತ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು. ಮಾನ್ಯ ಅಧ್ಯಕ್ಷರೇ, ಕಳೆದ ವಿಧಾನಸಭೆಯ ಅಧಿವೇಶನ ಆದಮೇಲೆ ಮಾನ್ಯ ಅಪ್ಪಣ್ಣ ಹೆಗ್ಡೆಯವರು ಮತ್ತು ವೈ.ಎಂ. ವೀರಣ್ಣ ಅವರು ನಿಧನರಾಗಿದ್ದಾರೆ. ಅವರಿಗೆ ನೀವು ಒಂದು ಸಂತಾಪ ಸೂಚನೆಯನ್ನು ಮಂಡಿಸಿದ್ದೀರಿ. ಇದನ್ನು ಬೆಂಬಲಿಸಿ ಶ್ರೀ ಅಪ್ಪಣ್ಣ ಹೆಗ್ಡೆಯವರು ಮಾಜಿ ಸದಸ್ಯರಾಗಿದ್ದಂಥವರು. ಇವರು 83ರಲ್ಲಿ ನಾನು ಹೊಸದಾಗಿ MLA ಆದಂಥ ಸಂದರ್ಭ. ಆಗ ಬೈಂದೂರಿನಿಂದ ಗೆದ್ದು ಬಂದಿದ್ದರು. ಇವರು ಗ್ರಾಮ ಪಂಚಾಯಿತಿ ಸದಸ್ಯರಾಗಿ, ತಾಲೂಕು ಪಂಚಾಯಿತಿ ಸದಸ್ಯರಾಗಿ, ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಕೆಳ ಹಂತದಿಂದ ಬಂದಿದ್ದಂಥವರು. ಅಧಿಕಾರ ವಿಕೇಂದ್ರೀಕರಣದಲ್ಲಿ ಕೆಲಸ ಮಾಡಿದ್ದಂಥವರು. ಅವರು ಪಾಪ ಭಾಳ ಒಳ್ಳೆ ಮನುಷ್ಯ. ನಮ್ಮ ಜೊತೆಯಲ್ಲಿ MLA ಆಗಿದ್ದರು. 83ರಲ್ಲಿ ನಾನು ಕೂಡ ಹೊಸದಾಗಿ MLA ಆಗಿದ್ದೆ. ಅವರು ಕೂಡ ಹೊಸದಾಗಿ MLA ಆಗಿದ್ದರು. ಅವರು ಮೂಲತಃ ಕೃಷಿಕರು, ಆಮೇಲೆ ರಾಜಕಾರಣನೂ ಕೂಡ ಮಾಡ್ತಾಯಿದ್ರು. ಆಮೇಲೆ ಸ್ವಾತಂತ್ರ್ಯ ಚಳುವಳಿನಲ್ಲಿ ಭಾಗವಹಿಸಿದಂಥವ್ರು, ಬಾಲ್ಯದಲ್ಲಿ ಸ್ವಾತಂತ್ರ್ಯ ಚಳುವಳಿನಲ್ಲಿ ಭಾಗವಹಿಸಿದಂಥವರು. ಅವರು ಅನೇಕ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದಂಥವ್ರು. ಸೊ ಅವರನ್ನು ಅವರ ಅಗಲಿಕೆಯಿಂದ ಒಬ್ಬ ಸಭ್ಯ ವ್ಯಕ್ತಿಯನ್ನು ಕಳ್ಕೊಂಡಿದ್ದೀವಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ, ಅವರ ಕುಟುಂಬ ವರ್ಗದವರು ಅವರ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ. ವೀರಣ್ಣವರು ದಾವಣಗೆರೆಯವರು. ಇವರು ವೃತ್ತಿಯಲ್ಲಿ ಕೃಷಿಕರಾದರೂ ಕೂಡ ವ್ಯಾಪಾರ ಮಾಡ್ಕೊಂಡಿದ್ದರು. ಅವರು ಮತ್ತು ಚಲನಚಿತ್ರ ನಿರ್ಮಾಪಕರಾಗೂ ಕೂಡ ಕೆಲಸ ಮಾಡಿದರು. ಬಾಪೂಜಿ ವಿದ್ಯಾಸಂಸ್ಥೆ ಅದರಲ್ಲಿ ಸದಸ್ಯರಾಗಿ ಕೆಲಸ ಮಾಡಿದ್ದಂಥವರು.
ಇವರಿಗೆ ಶಿಕ್ಷಣದಲ್ಲಿ ಅಪಾರವಾದಂಥ ಆಸಕ್ತಿ ಇದ್ದಂಥವರು. ಅವರನ್ನು ನಾವು ಕಳ್ಕೊಂಡಿದ್ದೀವಿ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಅವರ ಕುಟುಂಬ ವರ್ಗದವರಿಗೆ ಅವ್ರ ಸಾವು ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀವಿ. ಸನ್ಮಾನ್ಯ ಅಧ್ಯಕ್ಷರೇ, ತಾವು ತಂದಿರತಕ್ಕಂಥ ಈ ಸಂತಾಪ ಸೂಚನೆಗೆ ನನ್ನ ಬೆಂಬಲವನ್ನು ವ್ಯಕ್ತ ಮಾಡ್ತಾ ಇದ್ದೀನಿ. ವಿಶೇಷವಾಗಿ ಅಪ್ಪಣ್ಣ ಹೆಗಡೆ ಮತ್ತು ಸನ್ಮಾನ್ಯ ವೀರಣ್ಣ ಅವರು ಭಾಳ ಹಿಂದೆ, ನಾವು ಅಧಿವೇಶನಕ್ಕೆ ಎಲೆಕ್ಟ್ ಆಗಿ ಬರೋಕ್ಕೆ ಭಾಳ ಹಿಂದೆನೇ ಇವರೆಲ್ಲರೂ ಕೂಡ ಈ ಸದನದಲ್ಲಿ ಕೆಲಸ ಮಾಡಿ ಸಾಮಾಜಿಕ ಚಳುವಳಿಗಳಲ್ಲಿ ಕೆಲಸ ಮಾಡಿರೋವಂಥವ್ರು. ವಿಶೇಷವಾಗಿ ಅಪ್ಪಣ್ಣ ಹೆಗಡೆ ಅವರು ನಿಮ್ಮ ಕರಾವಳಿ ಭಾಗದವರು. ನಾನು ಕೇಳಿದೆ ನಮ್ಮ ಸುನಿಲ್ನೇ ಏನು ಅಂತ ಅದ್ರ ಬಗ್ಗೆ. ಅವ್ರು ಹೇಳಿದ್ರು ಎಲ್ಲರಿಗೂ ಪ್ರೀತಿ ಪಾತ್ರರು ಅವರು ಅಂತ. ಎಲ್ಲರಿಗೂ ಅಲ್ಲಿರುವಂಥ ಎಲ್ಲ ಸಮಾಜದ ಜೊತೆನೂ ಕೂಡ ಪ್ರೀತಿ ಪಾತ್ರರಾಗಿ ಸಹೋದರ ಬಾಳ್ವೆಯನ್ನು ಮಾಡಿದಂಥವರು. ಎಲ್ಲ ರಂಗದಲ್ಲೂ ಅಂದರೆ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಮತ್ತು ವಿಶೇಷವಾಗಿ ದೇವಸ್ಥಾನಗಳ ಟ್ರಸ್ಟು, ಈ ಥರದ ಎಲ್ಲದರಲ್ಲೂ ಕೆಲಸ ಮಾಡಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ಗೆ ಎರಡರಲ್ಲೂ ಆಯ್ಕೆಯಾಗಿ ಕೆಲಸ ಮಾಡಿದ್ದಾರೆ. ಒಬ್ಬ ಹಿರಿಯ ರಾಜಕಾರಣಿ. ಅವರು ದಿನಾಂಕ 7/2/2020 ಒಂದು ನಿಧನ ಹೊಂದಿರ್ತಾರೆ. ಅವರಿಗೆ ನಾನು ಅತ್ಯಂತ ವಿಷಾದದಿಂದ ಗೌರವವನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಸನ್ಮಾನ್ಯ ಎಂ ವೀರಣ್ಣ ಅವರು ದಾವಣಗೆರೆ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಅವ್ರಿಗೂ ಸಹ ಜಮೀನ್ದಾರ್ ಮನೆತನ ಹಿನ್ನೆಲೆಯಲ್ಲಿ ಬಂದವರು. ಮತ್ತು ಬಾಪೂಜಿ ವಿದ್ಯಾಸಂಸ್ಥೆ, ವೀರಭದ್ರ ದೇವಸ್ಥಾನ, ಈ ಥರದ ಹಲವಾರು ಸಂಘ ಸಂಸ್ಥೆಗಳಲ್ಲೂ ನಿರಂತರವಾಗಿ ಕೆಲಸ ಮಾಡಿದ್ದಾರೆ. ಅವರು ಕೂಡ 6/2/26 ನಿಧನ ಹೊಂದಿದ್ದಾರೆ. ಇವರಿಬ್ಬರು ಸಮಾಜದ ಮುಖಿಯಾಗಿ ಸಮಾಜದ ಪರವಾಗಿ ಕೆಲಸ ಮಾಡಿದಂಥ ಇಬ್ಬರು ಗೌರವಾನ್ವಿತರು. ಇವತ್ತು ನಮ್ಮ ಮಧ್ಯೆ ಅವರಿಲ್ಲ. ಆದರೂ ಕೂಡ ಅವ್ರು ಮಾಡಿದಂಥ ಕೆಲಸಗಳು ಶಾಶ್ವತವಾಗಿ ಸಮಾಜದಲ್ಲಿ ಉಳಿಯುತ್ತೆ. ಯಾರ್ಯಾರು ಈ ಸಮಾಜಕ್ಕೆ ಒಳಿತನ ಮಾಡಿದಾರೋ ಅವರೆಲ್ಲರೂ ಕೂಡ ಅವರ ಹೆಸರು ಶಾಶ್ವತವಾಗಿ ಉಳಿಯುತ್ತೆ. ಆ ರೀತಿ ಕೆಲಸ ಮಾಡಿದಂಥ ಇವರಿಬ್ಬರಿಗೂ ಕೂಡ ತಾವು ತಂದಿರುವಂಥ ಸಂತಾಪ ಸೂಚನೆಗೆ ನನ್ನ ಬೆಂಬಲವನ್ನು ವ್ಯಕ್ತ ಮಾಡ್ತೀನಿ. ಮತ್ತು ಅದೇ ರೀತಿ ಅವರ ಕುಟುಂಬದವರಿಗೂ ಕೂಡ ಈ ದುಃಖವನ್ನು ಭರಿಸುವಂಥ ಶಕ್ತಿ ಹಾಗೂ ಭಗವಂತ ನೀಡಲಿ ಅಂತೇಳಿ ನಾನು ಕೂಡ ಅವರ ಜೊತೆ ಭಾಗಿಯಾಗಿದ್ದೆ. ಧನ್ಯವಾದ. ಹರೀಶ್. ಸಭಾಧ್ಯಕ್ಷರೇ, ಈ ದಿನ ತಾವು ದಿವಂಗತ ಶ್ರೀ ಅಪ್ಪಣ್ಣ ಹೆಗ್ಡೆ ಮತ್ತು ಶ್ರೀ ಅಷ್ಟೊಂದು ಮಾಹಿತಿ ಇಲ್ಲ, ಆದರೆ ಸನ್ಮಾನ್ಯ ಶ್ರೀ ಯಜಮಾನ್ ಮೋತಿ ವೀರಣ್ಣ, ವೈಎಂ ವೀರಣ್ಣನವರು